ನಾನು ಎಲ್ಲೂ ಹೇಳಿಲ್ಲ, ಈಗಲೂ ಹೇಳಲ್ಲ. ಯಾವುದಾದ್ರೂ ಒಂದು ದಿವಸ ಹೇಳ್ತೀನಿ. ಬಟ್ ಅವಾಗ ಸಿಚುವೇಶನ್ಸ್ ಹಾಗಿತ್ತು ಆ್ಯಂಡ್ ನನಗೆ ಡಿಸ್ಕಂಟಿನ್ಯೂ ಮಾಡಬೇಕಾಗಿ ಬಂತು. ಆ್ಯಂಡ್ ಅದಾದಮೇಲೆ 1 ಇಯರ್ ಗ್ಯಾಪ್ ಆದಮೇಲೆ ಈ ಹೊಸ ಪ್ರಾಜೆಕ್ಟ್ ಒಪ್ಕೊಂಡಿರೋದು. ಆ 1 ಇಯರಲ್ಲಿ ನಂದು ಸ್ಟಡೀಸ್ ಮೇಲೆ ಮೇಜರ್ ಫೋಕಸ್ ಇತ್ತು. ಆ್ಯಂಡ್ ಸ್ವಲ್ಪ ನನಗೆ ಆ ಬ್ರೇಕ್ ಬೇಕಿತ್ತು ರಿಜುವಿನೇಟ್ ಆಗೋದಕ್ಕೆ. ಸೊ ಅದಾದಮೇಲೆ ಇಂಥ ಒಂದು ಅವಕಾಶ ಸಿಕ್ತಲ್ಲ ಅಂತ ಅನ್ನೋ ಕಾರಣಕ್ಕೆ ಈ ಒಂದು ಕ್ಯಾರೆಕ್ಟರ್, ಈ ಒಂದು ಕಾನ್ಸೆಪ್ಟ್ ಏನಿದೆ ಧಾರಾವಾಹಿದು ತುಂಬ ಯುನೀಕ್ ಅನಿಸ್ತು, ಅದಕ್ಕೆ ಒಪ್ಕೊಂಡೆ. ಲೈಕ್ ನಾನು ಒಂದಿನ ಮಾತಾಡಬೇಕು, ನಾನು ಯಾಕೆ ಆ ಸೀರಿಯಲ್ ಬಿಟ್ಟು ಮನ ಬಿಚ್ಚಿ ಮಾತಾಡಬೇಕು ಅಂತ ಹೇಳ್ತಾ ಇದ್ರಿ. ಇದರಿಂದ ಏನಾದರೂ ವಿಚಾರಗಳಿದೆಯಾ ಅನ್ನೋದು? ಅದು ಯಾವಾಗ ನನಗನ್ಸುತ್ತೆ ಗೊತ್ತಿಲ್ಲ, ಮಾತಾಡಬೇಕು ಅಂತ ಅನಿಸ್ದಾಗ ಖಂಡಿತ ಮಾತಾಡ್ತೀನಿ. ನಮ್ಮ ಅಭಿಮಾನಿಗಳಿಗೋಸ್ಕರ ಆದರೂ ಏನಕ್ಕೆ ನಾನು ಆ ನಿರ್ಧಾರ ತಗೊಂಡೆ ಅನ್ನೋದು ತಿಳಿಸ್ಬೇಕು. ಅದು ಸಮ್ಡೇ ತಿಳಿಸ್ತೀನಿ. ಈಗಂತೂ ಅದ್ರ ಬಗ್ಗೆ ಮಾತಾಡೋ ಆಸೆ ಇಲ್ಲ ನನಗೆ, ಬಿಕಾಸ್ ಇದೊಂದು ಹೊಸ ಬಿಗಿನಿಂಗ್ ಆಗ್ತಿದೆ. ಆ್ಯಂಡ್ ಎಸ್, ಡೆಫಿನೆಟ್ಲಿ ಆ ಪ್ರಾಜೆಕ್ಟ್ ಕೂಡ ತುಂಬಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಆ್ಯಂಡ್ TRP ವೈಸ್ ಆ್ಯಂಡ್ ಆಲ್ ಇಟ್ ವಾಸ್ ರೂಲಿಂಗ್. ಆ್ಯಂಡ್ ನನಗೆ ಒಂದು ಕರ್ನಾಟಕದಲ್ಲಿ ನನ್ನ ಫೇಸ್ ವ್ಯಾಲ್ಯೂ ಕೊಟ್ಟಂಥ ಒಂದು ಪ್ರಾಜೆಕ್ಟು. ಆ್ಯಂಡ್ ಆ ಪಾತ್ರಕ್ಕೆ ತುಂಬಾ ನಾನು ಜೀವ ತುಂಬಿಟ್ಟಿದ್ದೆ. ನನ್ನ ಕಡೆಯಿಂದ ಐ ಹ್ಯಾಡ್ ಗಿವನ್ ಮೈ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ಇಟ್. ಅದ್ರ ತಕ್ಕಂತೆ ರಿವಾರ್ಡ್ಸು ನನಗೆ ಜನರ ಪ್ರೀತಿ ಮೂಲಕನೇ ಸಿಕ್ಕಿರೋದು. ಆ್ಯಂಡ್ ಈಗಲೂ ಕೂಡ ಜನರು ನೆನ್ಪಿಟ್ಕೋತಿದ್ದಾರೆ ಆ ಪಾತ್ರದಿಂದ ನನ್ನ. ಸೊ ಅದಕ್ಕೆ ನಂಗೆ ಕೃತಜ್ಞತೆ ಇದೆ. ಬಟ್ ಇದು ಒಂದು ಹೊಸ ಜರ್ನಿ, ಶ್ರೀಗಂಧದ ಗುಡಿ. ಆ್ಯಂಡ್ ಈ ಪಾತ್ರನೂ ಅಷ್ಟೇ ಮುಖ್ಯ ನನಗೆ. ಆ್ಯಂಡ್ ಅಷ್ಟೇ ನಾನು ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಈ ಪಾತ್ರಕ್ಕೆ ಜಸ್ಟಿಸ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡೋಣ ಮುಂದೆ ಏನಾಗುತ್ತೆ. ಅಷ್ಟೇ ಪ್ರೀತಿ ನನಗೆ ಇದಕ್ಕೂ ಸಿಗತ್ತೆ ಕರ್ನಾಟಕದಲ್ಲಿ ಅಂತ ನಾನು ನಂಬಿದ್ದೀನಿ. ನೀವಾಗ ಹೇಳ್ತಾ ಇದ್ರಿ ರೀಸನ್ ಕೊಟ್ಟಿರೋದು ಸ್ಟಡೀಸಿಗೋಸ್ಕರ ಬಿಟ್ಟೆ ಅಂತ. ಸ್ಟಡೀಸ್ ಕಂಪ್ಲೀಟ್ ಆಯಿತಾ? ಏನು ಸ್ಟಡೀಸ್ ಮಾಡ್ತಾ ಇದ್ದೀರಾ? ಸ್ಟಡೀಸ್ ನಾನು ಯಾವತ್ತಿದ್ರೂ ಎಜುಕೇಷನ್ ಬಿಟ್ಟಿಲ್ಲ. ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ನಡೀತಾನೆ ಇದೆ. ಅದು ಅದ್ರ ಪಾಡೆಗೆ ಅದು ನಡೀತಿದೆ. ಆ್ಯಂಡ್ ಐ ಹ್ಯಾವ್ ಬೀನ್ ಟ್ರೈಂಗ್ ಟು ಜಗಲ್ ಬೋತ್. ಸೊ 1 ಇಯರ್ ಬ್ಯಾಕ್ ನಾನು ಮಾಸ್ಟರ್ಸ್ ಶುರು ಮಾಡಿದೆ. ಅದಕ್ಕೂ ಮುಂಚೆ ನಾನು ಇಂಜಿನಿಯರಿಂಗ್ ಮುಗಿಸಿದ್ದೆ. ಆ್ಯಂಡ್ ಐ ಆಮ್ ಡೂಯಿಂಗ್ ಮಾಸ್ಟರ್ಸ್ ಇನ್ ಪೊಲಿಟಿಕಲ್ ಸೈನ್ಸ್. ಈಗಲೂ ನಡೀತಾ ಇದೆ. ಇನ್ನೂ 2 ಸೆಮಿಸ್ಟರ್ ಇದೆ. ಇನ್ನು 1 ವರ್ಷದಲ್ಲಿ ಮುಗಿಯುತ್ತೆ. ಆಮೇಲೆ PhD ಮಾಡುವಂಥ ಆಸೆಗಳಿದೆ. ಅದೆಲ್ಲ ಸ್ವಲ್ಪ ಈ ಎಜುಕೇಷನ್ ಮುಗಿಸ್ಕೊಂಡು ನನ್ನ ಒಂದು ಆ್ಯಕ್ಟರಾಗಿ ನೇಮ್ ಫೇಮ್ ಇದೆ, ಅದನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು, ಪೊಲಿಟಿಕಲ್ ಸಿಸ್ಟಮಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆನೂ ತುಂಬ ಚಿಕ್ಕ ವಯಸ್ಸಿಂದ ಇತ್ತು ನನಗೆ. ಸೊ ಅದೆಲ್ಲ ನನ್ಸ್ ಮಾಡ್ಕೋಬೇಕು. ಇವಾಗಿನ್ನ ಐ ಆಮ್ ಎಕ್ಸ್ಪ್ಲೋರಿಂಗ್ ಡಿಫ್ರೆಂಟ್ ಪಾರ್ಟ್ಸ್. ಆ್ಯಂಡ್ ಒಂದು ಪ್ಲ್ಯಾನ್ ನನ್ನ ತಲೆಯಲ್ಲಿದೆ. ಬಟ್ ಅದೆಲ್ಲ ನೋಡೋಣ ಹೇಗಾಗತ್ತೆ ಅಂತ. ಸಂಜನಾ ಅವರು ಆ್ಯಕ್ಚುಲಿ ಒಂದು ಹಿಟ್ಟಾದ ಸೀರಿಯಲಲ್ಲಿ ವರ್ಕ್ ಮಾಡ್ತಾಯಿದ್ರು, ಬಿಟ್ಟರು ಕೆಲವು ಇಶ್ಯೂಸಿಂದ. ಸೊ ಈಗ ಗಂಧದ ಗುಡಿಗೆ ಜಾಯ್ನ್ ಆಗಿದ್ದೀರಾ. ಸೊ ಯಾಕೆ ಈ ಗಂಧದ ಗುಡಿ ಸೆಲೆಕ್ಟ್ ಮಾಡ್ಕೊಂಡ್ರಿ? ಈ ಒಂದು ಕಥೆನ ಹೇಗೆ ಚೂಸ್ ಮಾಡ್ಕೊಂಡ್ರಿ ಅಂತ? ಫಸ್ಟ್ ಆಫ್ ಆಲ್ ಈ ಕಾನ್ಸೆಪ್ಟ್ ಏನಿದೆ ತುಂಬ ಡಿಫ್ರೆಂಟ್ ಅನಿಸ್ತು ನನಗೆ, ತುಂಬ ಯುನೀಕ್ ಅನಿಸ್ತು. ಒಂಚೂರು ಈ ಕಡೆ ಇಟ್ಕೋತೀರಾ? ಇಲ್ಲಿ ಇಟ್ಕೊಳ್ಳಿ. ಸೊ ಈ ಕಾನ್ಸೆಪ್ಟ್ ನಂಗೆ ತುಂಬ ಯುನೀಕ್ ಅನಿಸ್ತು. ಆ್ಯಂಡ್ ಒಂದು ಕಾಮಿಕಲ್ ಡ್ರಾಮಾ ಇದು. ಸೊ ಆ ಒಂದು ಕಾಮಿಡಿ ಜಾನ್ರದಲ್ಲಿ ನಾನು ಎಷ್ಟು ಎಕ್ಸ್ಪ್ಲೋರ್ ಮಾಡ್ಬೋದು ಆ್ಯಕ್ಟರಾಗಿ, ಅದೊಂದು ನಂಗೆ ಇಷ್ಟ ಆಯಿತು. ಆ್ಯಂಡ್ ಈ ಎಷ್ಟು ಜನ ಹುಡುಗರ ಮಧ್ಯದಲ್ಲಿ ಒಂದು ಹುಡುಗಿ ಎಂಟ್ರಿ ಕೊಟ್ಟು ಏನೋ ಒಂದು ಚೇಂಜಸ್ ತರೋ ಥರ ಈ ಒಂದು ಕ್ಯಾರೆಕ್ಟರ್ ಲೈನೇ ನಂಗೆ ತುಂಬ ಇಷ್ಟ ಆಯಿತು. ಸೊ ಓವರಾಲ್ ಕನ್ನಡ ಸೀರಿಯಲ್ಸ್ ಲ್ಯಾಂಡ್ಸ್ಕೇಪಲ್ಲಿ ತುಂಬ ಫ್ರೆಶ್ ಕಾನ್ಸೆಪ್ಟು, ಬಿಡಬಾರ್ದು ಈ ಒಂದು ಅವಕಾಶನ ಅಂತ ಅನಿಸ್ತು. ಅದಕ್ಕೆ ಒಪ್ಕೊಂಡು. ಓಕೆ. ಈಗ ಗಂಧದ ಗುಡಿ ಅಂದ ತಕ್ಷಣ ಅಣ್ಣವ್ರು ನೆನಪಾಗ್ತಾರೆ ಟೈಟಲಿಂದನೇ. ಎಲ್ಲರ ಹೆಸರು, ಅಣ್ಣ ತಮ್ಮಂದಿರ ಹೆಸರು, ಅಣ್ಣವ್ರ ಸಿನಿಮಾದ ಹೆಸರುಗಳು ಬಂದಿದೆ. ಸಿನಿಮಾಕ್ಕೆ ಏನಾದ್ರು ಕನೆಕ್ಷನ್ ಇದೆಯಾ ಅನ್ನೋದು? ಇಲ್ಲ, ಆ ಥರ ನನಗೆ ತಿಳಿದಿರೋ ಮಟ್ಟಿಗಂತೂ ಯಾವ ಸಿನಿಮಾಗೆ ಏನೂ ಕನೆಕ್ಷನ್ ಇಲ್ಲ. ನಾವು ಆ ಥರ ಹೆಸರುಗಳು ಯಾಕೆ ತೊಗೊಂಡಿದ್ದೀವಿ ಅಂದರೆ ನಮ್ಮ ಕರ್ನಾಟಕದ ಜನರಿಗೆ ಕನೆಕ್ಟ್ ಆಗಲಿ ಎಮೋಷ್ನಲಿ ಅನ್ನೋ ಒಂದು ಕಾರಣಕ್ಕೆ ಹೆಸರುಗಳು ತೊಗೊಂಡಿದ್ದೀವಿ. ಆ್ಯಂಡ್ ಅದ್ರ ಜೊತೆ ನಮ್ಗೆ ರೆಸ್ಪಾನ್ಸಿಬಿಲಿಟಿನೂ ತುಂಬ ಇರುತ್ತೆ ಈ ಒಂದು ಪ್ರಾಜೆಕ್ಟಲ್ಲಿ ಅದನ್ನು ಸಕ್ಸಸ್ ಮಾಡೋದಕ್ಕೆ. ಆ್ಯಂಡ್ ಎಲ್ಲರೂ ಅಷ್ಟೇ ಎಫರ್ಟ್ಸ್ ಕೂಡ ಹಾಕ್ತಿದ್ದಾರೆ. ಆ್ಯಂಡ್ ಫುಲ್ ಕರ್ನಾಟಕದಲ್ಲಿ ಅದು ಹಾಗೆ ರೀಚ್ ಆಗುತ್ತೆ ಅಂತ ನಂಗೆ ನಂಬಿಕೆ ಇದೆ. ಓಕೆ. ಈಗ ಸೀರಿಯಲಲ್ಲಿ ಕ್ಯಾಬ್ ಡ್ರೈವರ್ನ ಮದುವೆ ಆಗಿದ್ದೀರಾ, ಇದೇನು ಲವ್ ಮ್ಯಾರೇಜಾ, ಏನು ಕತೆ ಇದು ಅಂತ? ಅದು ಪ್ರೋಮೋದಲ್ಲೇ ಸ್ಮಾರ್ಟ್ ಪೀಪಲ್, ಇಂಟೆಲಿಜೆಂಟ್ ಆಗಿರೋರು ಗೊತ್ತಾಗಿರುತ್ತೆ ಏನಿರಬಹುದು ಅಂತ. ಒಂದಷ್ಟು ಎಲ್ಲರೂ ಐಡಿಯಾಸ್ ಹಾಕ್ತಿರ್ಬೋದು. ಬಟ್ ನೀವು ಎಪಿಸೋಡ್ ನೋಡಿ ತಿಳ್ಕೊಳ್ಳಿ ಏನು ಅಂತ. ನಾನೇನು ಹೇಳೋಕ್ಕೋಗಲ್ಲ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.